ಒಂದು 5 ಲಕ್ಷ ತಂದು ನನ್ನ ಟೇಬಲ್ ಮೇಲೆ ಇಟ್ಟ. ಸರ್ ಇದು ತಗೊಳ್ಳಿ ಅಂತ. ನಾ ಅಂದೆ ಯಾಕೆ ಸರ್ ಇದು ಮೊನ್ನೆ ಮುದುಕ ಕೇಸ್ ಸರ್, ಮುದುಕನ ಕೇಸು ಅಂತ. ನಮಸ್ಕಾರ. ಪ್ರತಿ ದಿವಸ ಬಂದ ಕೂಡ ಕಾರ್ ಇಳಿದ ಕೂಡ ನಮಸ್ಕಾರ ಬುದ್ಧಿ ಅನ್ನೋನು. 10 ರೂಪಾಯಿ ಬದಲಿ 50 ರೂಪಾಯಿ ಕೊಡ್ತೀನಿ, ಇಲ್ಲೇ ಮಲಗು, ಇಲ್ಲೇ ರಸ್ತೆ ಮೇಲೆ ಮಲಗು ಅಂತ ಹೇಳಿದ್ರೆ ರಸ್ತೆ ಮೇಲೆ ಮಲಗ್ತಾಳಕ್ಕೆ 50 ರೂಪಾಯಿ ಕೊಟ್ರೆ ಕೆನ್ನೆಗೆ ಒಂದು ಬಾರಿಸಿ ಕಳಿಸ್ತಾಳೆ. ವಿ ಆರ್ ಸರ್ವೆಂಟ್, ಪಬ್ಲಿಕ್ ಸರ್ವೆಂಟ್, ಗೌರ್ಮೆಂಟ್ ಸರ್ವೆಂಟ್. ವಿ ಆರ್ ನಾಟ್ ಕಿಂಗ್ಗಳು, ನಾವು ದೊರೆಗಳಲ್ಲ. ನಮಗೆ ಪರ್ಮಿಷನ್ ಬೇಕು ಅವರು ಭೇಟಿ ಆಗೋದು. ಇದು ಪ್ರಜಾಪ್ರಭುತ್ವದಲ್ಲಿ ಒಂಥರ ಮೋಕ್ರಿ ಅಲ್ವಾ ಇದು ಅಲ್ವಾ? ಹೋದ್ರು ಇಬ್ರು ಇನ್ಸ್ಪೆಕ್ಟರ್ ಅವನು ಇಬ್ರು ಕೂಡ ಬಂದಿದ್ರು, ಹೋದ್ರು ಹೋಗಿ ಕೊಡಿಸಿದ್ದಾರೆ. ಯಾಕಂದ್ರೆ ನಾ ಹೇಳಿದ್ನಲ್ಲ ಸಸ್ಪೆಂಡ್ ಮಾಡಿಸ್ತೀನಿ ರಿಪೋರ್ಟ್ ಹಾಕಿ ಅಂತ. ಏನಪ್ಪ ಅದು ಅಂತ. ಇಲ್ಲ ನೀವು ನನಗೆ ಭಾಳ ಸಂತೋಷ ಆಗಿದೆ, ನಾನು ಕೆಲಸ ಮಾಡಿರಿ, ನೀವು ತಗೊಳ್ಳಿ ಇದನ್ನಂತ. ಆ ತೆಗೆದು ನೋಡಿದ್ರೆ ಬರ್ದಾರೆ 50 ರೂಪಾಯಿ ಐತೆ ಒಳಗೆ ಪಾಕೆಟ್ನಲ್ಲಿ. ನನಗೆ ಆಕ್ಚುಲಿ ಕಣ್ಣ ನೀರು ಬಂತದ್ದು. ಆದ್ರೆ ಇಲ್ಲಿ ಕರಪ್ಷನ್ ಅನ್ನೋದು ಏನ್ ಸರ್, ಯಾಕೆ ಈ ರೀತಿಯಾಗಿದೆ? ಎಲ್ಲ ಕಡೆ ಪೊಲೀಸರೇ ಟ್ರ್ಯಾಪ್ ಆಗ್ತಾ ಇದ್ದಾರೆ. ಏನಾಗಿದೆ ಅಂದ್ರೆ ಇದು ನಾವಿರುವಾಗ ಬರೇ ಆಫೀಷಿಯಲಿ ಪೋಸ್ಟಿಂಗ್ ಮಾಡ್ತೀವಿ ಪೊಲೀಸ್ ಇಲಾಖೆ, DIG, IG, SP ಸೇರ್ಕೊಂಡು ಡಿಸೈಡ್ ಮಾಡಿ. ಉದಾಹರಣೆ ನೋಡಿ, ಈ ಶ್ರೀರಾಮ್ಪುರ ಇಸ್ ಪ್ರಾಬ್ಲಮೆಟಿಕ್ ಪ್ಲೇಸ್, ಪೊಲೀಸ್ ಸ್ಟೇಷನ್. ಅಲ್ಲಿ ಎಂಥವಂಗ ಹಾಕ್ಬೇಕು, ಒಬ್ಬ ಸ್ಟ್ರಾಂಗ್ ಇರುವಂತ ಹಾಕು, BK ಶಿವರಾಮ್ ಹಾಕು, ಅಥವಾ ಅಶೋಕ್ ಕುಮಾರ್ ಹಾಕು, ಇಂಥ ಸ್ಟ್ರಾಂಗ್ ಇರೋ ಭೀಮಯ್ಯ ಹಾಕು. ಸೊ ಹೀಗೆ ಎಲ್ಲೆಲ್ಲಿ ಅವ್ರವ್ರ ಕ್ಯಾಲಿಬರಿಟಿ, ಅವ್ರವ್ರ ಕೆಪಾಸಿಟಿ ನೋಡಿ, ಅವ್ರವ್ರ ಚತುರತೆ ನೋಡಿ, ಯಾವ್ದ್ರಲ್ಲಿ ಫಿಟ್ ಇದ್ದಾನ ಅಂತ ನೋಡಿ ಅವ್ರಿಗೆ ಆ ಸ್ಥಾನವನ್ನು ಕೊಡೋರು ಮೊದಲು. ಸೊ ಹಿಂಗಾಗಿ ಕಂಟ್ರೋಲ್ ಇರೋದು ಏನಿಲ್ಲ, ಎಲ್ಲ ದುಡ್ಡು ಕೊಟ್ಟು ಮಾಡೋದು. ಅವ ದುಡ್ಡು ಕೊಡ್ತಾನೆ, ಯಾವನು ಹೆಚ್ಚಿಗೆ ದುಡ್ಡು ಕೊಡ್ತಾನೆ ಅವನು ಯಾವ ಸ್ಟೇಷನ್ಗೆ ಹೋಗ್ತಾನೆ, ಎಲ್ಲಿ ದುಡ್ಡು ಜಾಸ್ತಿ ಇರ್ತದೆ ಅಲ್ಲಿ ಹೋಗ್ತಾರೆ. ಏನ್ ರೊಕ್ಕ ದುಡ್ಡು ಅಂದ್ರೆ 50 ಲಕ್ಷ, 35 ಲಕ್ಷ, ಒಂದು 80 ಲಕ್ಷ, ಒಂದೊಂದು ಸ್ಟೇಷನ್ ಉಪ್ಪರ್ಪೇಟ್ ಒಂದೊಂದು ಕೋಟಿ. ಸೊ ಈ ತರ ಸ್ಟೇಷನ್ ದುಡ್ಡು ಇರುವಾಗ ಅವು ಸಾಲಾಗಿಲ್ಲ ಮಾಡಿ ತಗೊಂಡ್ಬರ್ತವೆ, ಮಾಡಿ ಕೊಡ್ತವೆ ಇನ್ಸ್ಪೆಕ್ಟರ್ಗಳು. ಮತ್ತೆ ಅಲ್ಲಿ ಹೋದ್ಕೊಳ್ಳೇನೆ ಬಳ್ಕೊಳಕ್ ಶುರು ಮಾಡ್ತಾರೆ. ಯಾರು ಬಡವರು ಶ್ರೀಮಂತರು ಏನು ನೋಡೋದಿಲ್ಲ, ಮನುಷ್ಯತ್ವ ಏನು ನೋಡೋದಿಲ್ಲ, ಎಲ್ಲ ಬೇಕಾಯ್ದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬರೀ ದುಡ್ಡು ಎದ್ರಾಗ ಹೊಡಿಬೇಕು, ಎದ್ರಾಗ ವಿಚಾರ, ದುಡ್ಡು ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ತಲೆಯಲ್ಲಿ ವಿಚಾರ ಮಾಡ್ಕೊಂಡು ಹೋಗ್ತಿರ್ತಾರೆ ಸ್ಟೇಷನ್. ಆ ಲೆವೆಲಿಗೆ ಬಂದ್ಬಿಟ್ಟಿದೆ. ಅಟ್ಲೀಸ್ಟ್ ನೋಡ್ರಿ, ನಾವೆಲ್ಲ ಕೆಲಸ ಮಾಡುವಾಗ ನಾವು ನಮ್ಮದೇ ಆದಂತ ಒಂದು ಪ್ರಿನ್ಸಿಪಲ್ ಇಟ್ಕೋಬೇಕು. ಮಾನವೀಯತೆಯಿಂದ ಕೆಲಸ ಮಾಡಬೇಕು. ಬಡವ್ರ ಕಡೆಯಿಂದ ಯಾರು ಕಷ್ಟಪಟ್ಟು ದುಡಿತಾರೆ, ಮಿಡ್ಲ್ ಕ್ಲಾಸ್. ನೋಡ್ರಿ, ಯಾರಾದ್ರೂ ಮಕ್ಕಳು 10 ರೂಪಾಯಿ ಕೇಳಿದ್ರೆ ಸುಮ್ಮನೆ ಕೊಡ್ತಾರೆ? ಅದಕ್ಕೆ ಏನು ಅಂತ ವಿಚಾರಿಸೋದಿಲ್ಲ ನಾವು. 10 ರೂಪಾಯಿಗೆ ನಾವು 108 ಕ್ವಶನ್ ಕೇಳ್ತೇವೆ. ಈಗ ನಮಗೆ 50,000 ಕೊಡ್ತಾನೆ, ಲಕ್ಷ ಕೊಡ್ತಾನೆ, ಲಕ್ಷಗಟ್ಟಲೆ ದುಡ್ಡು ಕೊಡ್ತಾನೆ, ಪೊಲೀಸರಿಗೆ ಖುಷಿಯಿಂದ ಕೊಡ್ತಾನೆ. ಅವ ಹಾಳಾಗೋಲ್ ಸೊಳಮಗ ಅಂತ ಒಗೆದು ಹೋಗ್ತಾರೆ, ಬೈದು ಹಾಕುವ ಶಾಪ ಕೊಟ್ಟು ಹೋಗ್ತಾರೆ. ಎಂದು ರಾತ್ರಿ ನಿದ್ದೆ ಬರೋದಿಲ್ಲ ಅದಕ್ಕೆ. ಆ ತರ ಮನುಷ್ಯ ಇದ್ನಂದ್ರೆ, ಮಾನವೀಯತೆ ಅವನಲ್ಲಿ ಇತ್ತಂದ್ರೆ. ಸೊ ಈ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಬರೇ ದುಡ್ಡು ಬಳ್ಕೊಳ್ಳೋದು. ನಾ ಅದು ಹೇಳೋದು, ನೋಡಪ್ಪ ನೀವು ಕರಪ್ಷನ್. ನಾ ಅಲ್ಲಿ DCP ಇದ್ದೆ ಮೈಸೂರಲ್ಲಿ, ಅಲ್ಲಿ ಅಕಾಡೆಮಿ ಇತ್ತು ನಮ್ಗೆ, ಪೊಲೀಸ್ ಟ್ರೈನಿಂಗ್ ಸ್ಕೂಲಿಗೆ ಹೋಗ್ತಿದ್ವಿ, ಪಾಠ ಮಾಡೋರು ಆಫೀಸರ್ಸ್ಗೆಲ್ಲ. ನೋಡು, ನೀವು ಮೊದಲೇ ಮತ್ತೆ ತಿನ್ನಬಾರ್ದು. ಅಕಸ್ಮಾತ್ ತಿನ್ಬೇಕಂತ ಆಗಿದ್ರೆ, ತಿನ್ಬೇಕಂತ ಅನ್ಸಿದ್ರೆ, ಯಾವ ಸೊಳಮಗ ಹರಾಮ್ ತಿಂತಾನೆ, ಯಾವ ಚೀಟಿಂಗ್ ಮಾಡ್ತಾನೆ ಅಂಥವ್ರ ಕಡೆಯಿಂದ ದೊಡ್ಡ ತಿನ್ರಿ. ತಿನ್ಬೇಕಾಗಿದ್ರೆ ಮೊದಲೇ ಮತ್ತೆ ತಿನ್ನಬಾರ್ದು. ನೀನು ತಿನ್ನಲೇಬೇಕು ಅಂತ ಅನ್ಸಿದ್ರೆ ಅಂಥವ್ರ ಕಡೆ ತಿನ್ರಿ. ಬಡವರು ಪಾಪ ಕಷ್ಟಪಟ್ಟು ದುಡಿದಿರ್ತಾರೆ, ನಿಮಗೇನು ಪುಕ್ಷಟೆ ಕೊಡೋಲ್ಲ, ಶಾಪ ಹಾಕಿ ಹೋಗ್ತಾರೆ ಅಂತೆಲ್ಲ ನಾವು ಹೇಳೋದು. ಈ ಒಂದು ಕೆಟ್ಟ ಎಕ್ಸಾಂಪಲ್ ಹೇಳ್ತಿದ್ದೆ ನಾನು, ನಮ್ಮ ಪೊಲೀಸರು ಸ್ವಲ್ಪ ಅರ್ಥ ಆಗಲಿ ಅಂತ. ಈಗ ಒಬ್ಬ ಪ್ರಾಸ್ಟಿಟ್ಯೂಟ್ ಇರ್ತಾಳೆ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ದಲ್ಲಿ. ಈಗೆಲ್ಲ ಕಡಿಮೆ ಆಗಿದೆ, ಆವಾಗ ಭಾಳ ಇದ್ದು ಭಯಂಕರ. ಮೊದಲು ಅದೇ ಇತ್ತು. ಅವಾಗೆಲ್ಲ ನಿನಗೆ 10 ರೂಪಾಯಿ ಬದಲಿ 50 ರೂಪಾಯಿ ಕೊಡ್ತೀನಿ, ಇಲ್ಲೇ ಮಲಗು, ಇಲ್ಲೇ ರಸ್ತೆ ಮೇಲೆ ಮಲಗು ಅಂತ ಹೇಳಿದ್ರೆ ರಸ್ತೆ ಮೇಲೆ ಮಲಗ್ತಾಳಕ್ಕೆ 50 ರೂಪಾಯಿ ಕೊಟ್ರೆ ಕೆನ್ನೆಗೆ ಒಂದು ಬಾರಿಸಿ ಕಳಿಸ್ತಾಳೆ. ಅಂತ ಪ್ರಾಸ್ಟಿಟ್ಯೂಟಿಗೇನೆ ಮಾನ ಮರ್ಯಾದೆ ಇರ್ತದೆ. ನಾವು ಆ ಗ್ರಾಜುಯೇಟ್ಸು, ಡಬಲ್ ಗ್ರಾಜುಯೇಟ್ಸು, ಆ ದೊಡ್ಡ ಆಫೀಸರ್ಗಳಾಗಿ ಅವಕ್ಕಿಂತ ವರ್ಷ ಏನ್ರಿ ನಾವು ದುಡ್ಡು ತಿನ್ನೋದನ್ನ? ಮಾನ ಮರ್ಯಾದೆ ಅವ್ರಕ್ಕಿಂತ ಮಾನ ಮರ್ಯಾದೆ ಕಡಿಮೆನಾ ಆಫೀಸರ್ಸ್? ಇದ್ರ ಸ್ವಲ್ಪ ವಿಚಾರ ಮಾಡ್ಬೇಕು. ಅದಕ್ಕೆ ನಾ ಕೆಟ್ಟ ಉದಾಹರಣೆ ಕೊಟ್ಟು ಹೇಳೋ ನಾನು, ಸ್ವಲ್ಪ ಅರ್ಥ ಆಗಲಿ ನಮ್ಮ ಮಂದಿಗೆ. ಸರ್ ನೀವು ಹೇಳಿದ್ ನಮಗೆ ಇನ್ನೂ ನೆನಪಿದೆ ಸರ್ ಅಂತ ಇನ್ನೂ ಹೇಳ್ತಿರ್ತಾರೆ ನಮ್ಗೆ ಕೆಲವೊಬ್ರು. ಈ ತರ ಸ್ವಲ್ಪ ನಮ್ದೇ ಆದ ಪ್ರಿನ್ಸಿಪಲ್ ಇಟ್ಕೋಬೇಕ್ರಿ. ನಾವು ಬರೇ ಎಂಜಾಯ್ಮೆಂಟ್ ಯಾವಾಗ ಕಳಿಸ್ಬೇಕು ಅಂತಂದ್ರೆ, ನಾನೊಂದು ಉದಾಹರಣೆ ಹೇಳ್ತೇನೆ. ಕಾರವಾರದಲ್ಲಿ SP ಇದ್ದೆ, ಅಡಿಷನಲ್ SP ಇದ್ದೆ. ಅವಾಗ SP ಇರ್ಲಿಲ್ಲ, ಅವರು ರಜಾ ಹೋಗಿದ್ರು, ಟ್ರೈನಿಂಗ್ ಹೋಗಿದ್ರು 3 ತಿಂಗಳ. ಅಲ್ಲಿ ಒಬ್ಬ ಓಲ್ಡ್ ಏಜ್ ಒಬ್ಬ ಮುದುಕಿದ್ದ. ನಾನು ಹೋದ್ಕೊಳ್ಳೇನೆ ಅಲ್ಲಿ ಹಾಫ್ ಪ್ಯಾಂಟ್ ಹಾಕ್ತಾರೆ ರೈತರೆಲ್ಲ, ಹಾಫ್ ಪ್ಯಾಂಟು ಮೇಲೆ ಒಂದು ಟವಲ್ ಹಾಕೊಂಡು ಒಂದು ಇದು ಹಾಕೊಂಡು ನಿಂತಿದ್ದ. ದಾಡಿ ಗಿಡಿ ಬಿಟ್ಕೊಂಡು ಒಂದು 80-85 ವರ್ಷದ ಮುದುಕ. ನಾ ಇಡೋದ್ಕೊಳ್ಳೇನೆ ಅವ್ರು ಬಂದು ಬುದ್ಧಿ ಅಂತೇಳಿ ಹಿಂಗೆ ನಮಸ್ಕಾರ ಮಾಡೋದ. ಆ ಕಡೆ ಎಲ್ಲ ಬುದ್ಧಿ ಅಂತಾರೆ. ನಾನು PA ಕೇಳಿ, ಯಾರು ಇವರು? ಸರ್ ಹುಚ್ಚ ಸರ್, ಅವನು ಟೈಮ್ ಇಲ್ಲಿ ಇರ್ತಾನೆ ಅಂತ. ನಾನು ಹಾಗೆ ಏನ್ ಬಿಡು ಇರ್ತಾನೆ ಅಂತ ನಾನು ಹಂಗೆ ಹೋದ್ಮೇಲೆ ಮುಂದೆ ದಿನ ಇರೋನು ನಮಸ್ಕಾರ. ಪ್ರತಿ ದಿವಸ ಬಂದ ಕೂಡ ಕಾರ್ ಇರೋದು ಕೂಡ ನಮಸ್ಕಾರ ಬುದ್ಧಿ ಅನ್ನೋನು. ನಾನ್ ನೋಡ್ ಬೇಜಾರಾಯ್ತು. 4 ದಿವಸ ಆದ್ಮೇಲೆ ಅವ್ನು ಕರಿಯೋ ಅಂತಂದೆ. ಸರ್ ಹುಚ್ಚ ಸರ್ ಅವನು ಅಂದ PA. ಕರಿಯೋ ಇರಲಿ, ನೋಡೋಣ ಏನು ಹುಚ್ಚ. ನಂದೇನ್ ತೀರಿ, ನಂದು ಯಾವಾಗಲೂ ಯಾವನೇ ಹುಚ್ಚ ಬರ್ಲಿ ಯಾವನೇ ಬರ್ಲಿ ಕುಡ್ಸೆ ಮಾತಾಡ್ತೀನಿ. ನಾನು ನಿಂತು ಮಾತಾಡೋದು ಅಂತ ನಮ್ಮದ್ರಲ್ಲಿ ಇದಿಲ್ಲ. ನಂದು ಇದರಲ್ಲಿ ಅದೊಂದು ಇದೆ. ಇವನ್ ನಾನು DSP ಆದಾಗೂ ಯಾವ ಇದ್ದಾಗೂ ಸ್ಟೇಷನ್ ವೈಡ್ ಓಪನ್, ನಮ್ಮ ಡೋರ್ ಬಾಗಿಲು ಯಾವಾಗಲೂ ಬಾಗಿಲು ಹಾಕಿ
ಹಾಕಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಚೀಟಿ ಕೊಟ್ಟು ಒಳಗೆ ಬರೋದು, ಪರ್ಮಿಷನ್ ತಗೊಂಡು ಒಳಗೆ ಬರೋದು, ಇದೆಲ್ಲ ಬೇಡ ಅಂತ ಹೇಳಿದ್ದಾರೆ. ನೋಡ್ರಿ, ನಾವು ಜನಸೇವಕರು, ವಿ ಆರ್ ಸರ್ವೆಂಟ್, ಪಬ್ಲಿಕ್ ಸರ್ವೆಂಟ್, ಗೌರ್ಮೆಂಟ್ ಸರ್ವೆಂಟ್, ನಾಟ್ ಕಿಂಗ್ಗಳು, ನಾವು ದೊರೆಗಳಲ್ಲ. ನಮಗೆ ಪರ್ಮಿಷನ್ ಬೇಕು ಅವರು ಭೇಟಿ ಆಗೋದು. ಇದು ಪ್ರಜಾಪ್ರಭುತ್ವದಲ್ಲಿ ಒಂಥರ ಮೋಕ್ರಿ ಅಲ್ವಾ ಇದು ಅಲ್ವಾ? ನಾನು ಇವಾಗ ಹೇಟ್ ಮಾಡ್ತೇನೆ, 2 ತಾಸು ಕೂಡಿಸ್ತಾಳು ದೊಡ್ಡ ಬೀಜಿ ಒಳಗಡೆ ಹರಟಿ ಹೊಡಿತಿದ್ದಾರೆ ಒಳಗೆ ಆಫೀಸ್ ಒಳಗಡೆ ಚೇಂಬರ್ದಲ್ಲಿ ಟೀ ಕುಡ್ಕೊತ ಇವ್ರ ಜೊತೆ ಹರಟಿ ಹೊಡೆದು ಹೊರಗಡೆ 2 ತಾಸು ವೇಟ್ ಮಾಡಿಸ್ತಾರೆ. ಇವ್ರೇನು ಆಫೀಸರ್ಗಳ ಏನು ಮನುಷ್ಯತ್ವ ಇದೆ ಇವ್ರಿಗೆ? ಏನಾದ್ರು ಒಳಗೆ ಹೋದ್ರೆ ಕೂಡ ಅನ್ನೋದಿಲ್ಲ ನೆಟ್ಟಿಗೆ. ಯಾರು ಪಾಪ ಆರ್ಡಿನರಿ ಮನುಷ್ಯ ಅದು ಹೋದ್ರೆ ಕಿಮ್ಮತ್ತ ಕೊಡೋದಿಲ್ಲ, ಕೂಡ ಅನ್ನೋದಿಲ್ಲ. ಏನಾರ ಒಂದು ಹೇಳೋಗಿದ್ರೆ ಅಲ್ಲೇ ಅವಲ್ದಾರ ಹತ್ರ ಹೋಗು, ಅಲ್ಲೇ ಎಸ್ ಆಗಿ ಹಚ್ಬಿಡು, ನೋಡೋ ಒಂದೇನು ಕಂಪ್ಲೇಂಟ್ ನೋಡು ಅಂತ ಕಳಿಸ್ತಾರೆ. ಈ ತರ ಆಟಿಟ್ಯೂಡ್. ಶ್ರೀಮಂತರಾದ್ರೆ ಹೋಗಿ ಸೆಲೆಕ್ಟ್ ಹೊಡೋದು, ಬಾಗ್ಲ ತೆಗೆದು ಕರ್ಕೊಂಡ್ಬರ್ತಾರೆ, ಅವ್ರಿಗೆ ಕಾಫಿ ಕುಡಿಸ್ತಾರೆ, ಟೀ ಕೊಡ್ತಾರೆ, ಅವ್ರಿಗೆಲ್ಲ ಏನ್ ಬೇಕು ಎಲ್ಲ ಫೆಸಿಲಿಟಿ ಕೊಡ್ತಾರೆ. ಸೊ ಈ ತರ ಆಟಿಟ್ಯೂಡ್ ಬಹಳಷ್ಟು ಆಗ್ಬಿಟ್ಟಿದೆ ನಮ್ಮಲ್ಲಿ. ಸಂತೋಷ್ ಹೆಗಡೆ ಅವ್ರು ಬಂದಾಗ ಲೋಕಾಯುಕ್ತ ಕಚೇರಿನ ಡೋರ್ ಓಪನ್ ಮಾಡಿದ್ರು. ಯಾರು ಸರ್? ಸಂತೋಷ್ ಹೆಗಡೆ. ಹೌದೌದು, ನಾನು ಬಿಗಿನಿಂಗ್ ನನ್ನ ತೇರಿನೇ ಸ್ವಲ್ಪ ನಾವೊಂಚೂರು ಬಂಡಾಯ ಪ್ರವೃತ್ತಿಯಲ್ಲಿ ಬಂದವರು ನಾವೆಲ್ಲ. ಹೇಳಿದೆ ನಾವೆಲ್ಲ ಸರ್ಜು ಕಾಟ್ಕರು, ರಂಜಾನ್ ದರ್ಗಾ, ಅವೆಲ್ಲ ನಮ್ಮೆಲ್ಲ ಕ್ಲಾಸ್ಮೇಟ್ಸ್ಗಳು. ನಾವು ಚಂದ್ರಶೇಖರ್ ಪಾಟೀಲ್ ಜೊತೆಗೆ ನಾವು ಪ್ರೊಟೆಸ್ಟ್ ಮಾಡೋರೆಲ್ಲ ನಾವು ಅವಾಗ ಧಾರವಾಡದಲ್ಲಿ. ಸೊ ಆ ಮೆಂಟಾಲಿಟಿಯಲ್ಲಿ ಬೆಳೆದವ್ರು ನಾವು. ಸ್ವಲ್ಪ ರೆವಲ್ಯೂಷನರಿ ಐಡಿಯಾಗಳೇ ನಮ್ದು. ಸೊ ಅದೇ ಮೈಗೂಡಿಸ್ಕೊಂಡು ಬೆಳೆದಿವಿ ನಾವು. ಅದೇ ನೌಕರಿ ಇಸೋದು ಹಂಗೆ ಭಾಳ ಸ್ಟ್ರೇಟ್ ಫಾರ್ವರ್ಡ್ ಇದ್ವಿ. ಭಾಳ ಕೆಲವರನವರು ಭಾಳ ಸೊಕ್ಕಿದೆ ಅನ್ನೋದು. ಆಮೇಲೆ ಮುಂದೆ ನಮ್ಮ ನೇಚರ್ ಗೊತ್ತಾಗೋದು. ಇದ್ದಿದ್ದೇನೋ ಹೇಳೋರು ನಮಗೇನಾಗುತ್ತಿದೆ. ಈಗ ಅದಕ್ಕೆ ನಾನು ಅದು ಹೇಳ್ತಾ ಇದ್ದೆ, ಈಗ ಆಫೀಸರ್ ಆದವರು ಇದು ಪ್ರಜಾಪ್ರಭುತ್ವದಲ್ಲಿ ಗೌರ್ಮೆಂಟ್ ಸರ್ವೆಂಟ್, ಅವನ್ಯಾಕೆ ನಮ್ಮ ಪರ್ಮಿಷನ್ ಬೇಕು? ನಮಗೆ ಚೀಟಿ ಕೊಟ್ಟು ಯಾಕೆ ಪರ್ಮಿಷನ್ ತಗೋಬೇಕು? ವಿಸಿಟಿಂಗ್ ಕಾರ್ಡ್ ಕೊಟ್ಟು ಯಾಕೆ ಬರಬೇಕು? ಓಪನ್ ಇಡ್ರಿ ಬಾಗ್ಲ, ಕರೀರಿ ಒಳಗೆ. ಅವನೇನಾದ್ರು ಪರ್ಸನಲ್ ಇದ್ರೆ ಬೇಕಾದ್ರೆ 2 ನಿಮಿಷ ಹೊರಗಿರಪ್ಪ, ಅವನೇನು ಪರ್ಸನಲ್ ಕೇಳ್ತೀವಿ ಅಂತ ಹೇಳೋದು ಕಳಿಸ್ಕೊಡಿ. ಸೊ ಈ ತರ ದಿಮಾಕು ಅಟಿಟ್ಯೂಡ್ ಇರಬಾರ್ದು ಯಾವಾಗಲೂ. ಮುದುಕ ಬರ್ತಿದ್ರಲ್ಲ, ಮುದುಕ ಬಂದು ಕರ್ಸಿದ ಮೇಲೆ ಬುದ್ಧಿ, ನಂದು ಇಲ್ಲಿ 2 ಎಕರೆ ಜಮೀನಿದೆ, ಆ ಜಮೀನದಲ್ಲಿ ಹೊನ್ನಾವ್ರ ಹತ್ರ 2 ಎಕರೆ ಜಮೀನಿದೆ ನಂದು. ಅಲ್ಲಿ ಪಕ್ಕದವನು ಹೊಲದವನು ಎಲ್ಲ ನನ್ನ ಜಮೀನು ಕಸ್ಕೊಂಡ್ಬಿಟ್ಟಿದ್ದಾನೆ. ನಾನು ಕಸ್ಕೊಂಡು ಈಗ 8-10 ವರ್ಷ ಆಯ್ತು. ನಿಮ್ಮ ಆಫೀಸ್ ಮುಂದೆ ಇರ್ತೀನಿ ನಾನು. ಯಾವಾಗ ನನಗೆ ಯಾರೂ ಸಹಾಯ ಮಾಡಿಲ್ಲ. ನಾನು ಒಬ್ಬನೇ ಇರೋದು ತೋಟದಲ್ಲಿ. ಅಲ್ಲೇ ನಮ್ಮ ತಂದೆನೂ ಅಲ್ಲೇ ಹುಟ್ಟಿದ್ದಾನೆ, ಅಲ್ಲೇ ಸತ್ತಿದ್ದಾನೆ. ನಮ್ಮ ಅಜ್ಜನೂ ಅಲ್ಲೇ ಹುಟ್ಟಿದ್ದಾನೆ, ಅಲ್ಲೇ ಸತ್ತಿದ್ದಾನೆ. ನನಗೂ ವಯಸ್ಸಾಗಿದೆ, ನಾನು ಅಲ್ಲೇ ಹುಟ್ಟಿನಿ, ಅಲ್ಲೇ ಬದುಕಿನಿ, ಅಲ್ಲೇ ಸಾಯ್ತೀನಿ. ನನಗಿಬ್ರು ಹೆಣ್ಮಕ್ಳಿದ್ದಾರೆ. ಆ ಮಾಸ್ಕೋದಲ್ಲಿ ಗೋವಾದಲ್ಲಿ ಹೆಣ್ಮಕ್ಳಿಗೆ ಮದುವೆ ಮಾಡಿ ಕೊಟ್ಟಾನೆ. ಅವರೆಲ್ಲ ವೆಲ್ಟುಡು. ಅವರೆಲ್ಲ ತಂದೆಗೆ ನೀ ಅಲ್ಲೇ ಬಂದ್ಬಿಡು, ನಮ್ಮಲ್ಲಿ ಅವ್ರು ಏನು ಮಾಡ್ತೀಯ, ಹೊಲ ಬಿಟ್ಬಿಟ್ಟು ಅದು ಏನು 2 ಎಕರೆ ಬಿಟ್ಬಿಟ್ಟು ಅಲ್ಲೇ ಆರಾಮಾಗಿರೋ ನಮ್ಮಲ್ಲಿ ಬಂದು ಅಂತ ಹೆಣ್ಮಕ್ಳು ಪಾಪ ಭಾಳ ಪ್ರೀತಿಯಿಂದ ಕಾಣ್ತವೆ. ಬಟ್ ಇವನಿಗೆ ಆ ಸೆಂಟಿಮೆಂಟ್ ಏನೋ ಬಿಟ್ಟು ಹೋಗಕ್ಕೆ ಆಗೋದಿಲ್ಲ. ಸೊ ನೀನು ಕೊಡು, ರಿಕಾರ್ಡ್ಸ್ ಏನಾದ್ರು ಕೊಡು ಅಂತಂದೆ. ರಿಕಾರ್ಡ್ಸ್ ಕೊಟ್ಟ ಎಲ್ಲ ಅವನು ಪಾಣಿನೂ ಅವನ ಹೆಸರಲ್ಲೇ ಇದೆ, ಎಲ್ಲನೂ ಅವನ ಹೆಸರಲ್ಲೇ ಇದೆ, ಎಲ್ಲ ರಿಕಾರ್ಡ್ ಎಲ್ಲ ಅವನಂಗೆ ಇದ್ದಾವೆ. ನಾನು ಇನ್ಸ್ಪೆಕ್ಟರ್ ಫೋನ್ ತಗೊಂಡೆ, ಏನಪ್ಪ ಇದು, ಏನು ಕೇಸ್ ಇದು ಅಂದೆ. ಸರ್ ಅಲ್ಲೇ ಬರ್ತೀನಿ, ನಿಮಗೆ ನಾಳೆ ಬಂದು ಭೇಟಿ ಆಗ್ತೀನಿ ಸರ್ ಅಂದ. ಸಾಯಂಕಾಲ ಬಂದಿದ್ದೆ, ಫೋನ್ ಮಾಡಿದ್ದೆ. ಅವನು ಇಲ್ಲ ಸರ್ ಬೆಳಿಗ್ಗೆ ಬರ್ತೀನಿ ಅಂತಂದ. ಆಯ್ತು ಬಾ ಅಂತ ಹೇಳಿದ್ರು. ಇವ್ನು ಮುದುಕನಿಗೆ ಹೇಳಿದ್ರಿ ಬೆಳಿಗ್ಗೆ ಬಾರಪ್ಪ ಅಂತ. ಅವನು ಬೆಳಿಗ್ಗೆ ಬಂದ. ಇವನು ಇನ್ಸ್ಪೆಕ್ಟರ್ ಬಂದ. ಸರ್ ಅದು ಹೆಂಗಿದೆ, ಅದು ನಿಜಾನೇ, ಅವನದೇ ಭೂಮಿ ಇದೆ, ಅವನೇ ಮಾಡ್ತಾ ಇದ್ದ. ಇವು ನಮ್ಗಿಂತ ಮುಂಚೆನೇ ಆಗಿದೆ ಸರ್, 10 ವರ್ಷ ಆಯಿತು. ಅವನ ಪೋಷನ್ದಲ್ಲಿದೆ, ನಾವೇನು ಬಿಟ್ಕೊಡು ಸರ್ ಪೋಷನ್ನು, ಬಿಡ್ಸಕ್ಕೆ ನಾವೇ ಯಾರು, ಕೋರ್ಟ್ಲಿಂದ ಹೋಗ್ಲಿ. ಅದು ಸ್ವಲ್ಪ ಕಾನೂನು ಬಗ್ಗೆ ಭಾಳ ಇದು ಕಾರವಾರ, ಮಂಗಳೂರು ಸ್ವಲ್ಪ ಅರಿವು ಜಾಸ್ತಿ. ಅರಿವು ಅಂದ್ರೆ ಅತಿರೇಕ ಮಾಡ್ತಾರೆ ಇವು ಮಕ್ಕಳು. ಅದನ್ನ ಕಾನೂನು ಅದನ್ನ ದುರುಪಯೋಗ ತಗೊಳ್ಳೋದು. ನಮ್ಮ ಬಂದಿನು ನಾವ್ ಹೆಂಗ್ ಬಿಡ್ಸಕ್ ಬರ್ತದೆ, ಅದು ಕೋರ್ಟ್ಲಿಂದ ಎವಿಕ್ಷನ್ ಆರ್ಡರ್ ಆಡಬೇಕು ಇವು ಅಂದ. ನಾಂದೆ ಅಲ್ಲೋ ಎವಿಕ್ಷನ್ ಆರ್ಡರ್ ಆಯ್ತು, ಪಾಪ ಮುದುಕನಿಗೆ ತಿನ್ನಕ್ ಕೂಳಿಲ್ಲ, 10 ವರ್ಷ ಆಯ್ತು ಅವ್ನು ಹೊರ ಹಾಕಿ. ನೀವೇನ್ ಮಾಡ್ತಿರಲ್ಲ ಇದ್ಕೊಂಡು ಅಂದ್ಕೊಂಡೇನೆ ಜೋರ್ ಮಾಡಿದೆ. ನೀ ಏನೇ ಇದ್ರು ಅದು ಅವ್ನ ರಿಕಾರ್ಡ್ ಅವನಂಗಿದಾವೆ, ಎಲ್ಲ ಇದೆ, ನೀ ಅವ್ನ ಜಮೀನು ಕೊಡ್ಸ ಅವ್ನಿಗೆ. ಅವ್ ಯಾವ ಇದಾನ ಅವ್ನಿಗೆ ಇದ್ದವನಿಗೆ ಬೂಟ್ಲ ಹೊರ ಹಾಕ ಅವ್ನಿಗೆ ಅಂತ. ಅವ ಹೋಗಿ DSP ಹೇಳ್ದ. DSP ಯಾಕೆ ಓಪನ್ ಆಗಿ ಮಾತಾಡ್ಲಿಕ್ಕೆ ನನ್ನ ಜೊತೆಗೆ ರೆಡಿ ಇಲ್ಲ ಇನ್ಸ್ಪೆಕ್ಟರ್, ಯಾಕೆ ಹೆದರಿಕೆ ಇದ್ದೆ ಅವನು. ಸೊ DSP ಹೇಳ್ದ. DSP ಬಂದ. ಸ್ವಲ್ಪ ನನ್ನ ಜೊತೆಗೆ ನಮ್ಮ ಕಡೆ ಅವನು ಪರಿಚಯ ಮುಂಚೆನೆ. ಸರ್ ಅದು ಹಿಂಗಾಗಿದೆ, ಅವನು ಅಲ್ಲಿ ಬಹಳ ಪಾಪ್ಯುಲರ್ ಮನುಷ್ಯ, ಬಹಳ ಪವರ್ಫುಲ್ ಮನುಷ್ಯ, ಮಿನಿಸ್ಟರ್ ರೈಟ್ ಹ್ಯಾಂಡ್ ಅವನು. ಎಲ್ಲ ನಮಗೆಲ್ಲ ಪೋಸ್ಟಿಂಗ್ ಎಲ್ಲ ಅವನೇ ಮಾಡಿಸ್ತಾನೆ ಸರ್. ಸೊ ನಾವು ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಎಲ್ಲರೂ ಅವನಿಂದನೇ ವಸೂಲಿ ಹೆಚ್ಚಿ ದುಡ್ಡು ಕೊಟ್ಟೆಲ್ಲ ಆರ್ಡರ್ ಮಾಡಿಸ್ಕೊತಾರೆ. ಸೊ ಈಗ ಅವ್ನಿಗೆ ಹಂಗೆ ನಾವು ಮಾಡೋದು ಸರ್ ಭಾರಿ ಕಷ್ಟ ಆಗ್ತದೆ. ಯಾಕೆ ಸರ್ ಸುಮ್ಮನೆ ನಮಗೂ ತೊಂದರೆ ನಿಮಗೂ ತೊಂದರೆ, ಯಾಕೆ ಸರ್ ಬಿಟ್ಬಿಡಿ ಹೋಲಿ, 10 ವರ್ಷ ಆಗಿದೆ, ನಾವ್ಯಾಕೆ ತಿರುಗಿ ಕೆಡಿಸೋದು ಅಂದ. ಅವ್ನು ಪಾಪ ಮುದುಕ 10 ವರ್ಷದಿಂದ ಹುಚ್ಚನಂಗೆ ಮಾಡಿಬಿಟ್ರಿ, ಎಲ್ಲರೂ ಹುಚ್ಚ ಅಂತಾರೆ ಅವ್ಗೆ ಪೊಲೀಸ್ ಸ್ಟೇಷನ್ ಮುಂದೆ ಇಲ್ಲೇ ಕುಡಿತಾ ಇದ್ದಾನೆ. ನೀನು ಹಂಗೆ ಅಂತೀಯಲ್ಲಪ್ಪ ಅಂದೆ ನಾನು. ಅಕಸ್ಮಾತ್ ನಿಮ್ಮ ಮನೆಯವ್ರಿಗೆ ಯಾರಾದ್ರೂ ಹಿಂಗಾಗಿತ್ತಂದ್ರೆ ಸುಮ್ಮನೆ ಇರ್ತೀಯಾ? ನಿಮ್ಮ ಫ್ಯಾಮಿಲಿಗೆ ಯಾರಾದ್ರೂ ಹಿಂಗಾದ್ರೂ ಸುಮ್ಮನೆ ಇರ್ತೀಯಾ? ಏನಾಗ್ತದ ಅವನಿಗೆ? ನನ್ನ ಹೆಸರು ಈಗ ನಾನಂತೂ ವಸೀಲಿ ಹೆಚ್ಚು ಬಂದಿಲ್ಲ, ಗೌರ್ಮೆಂಟ್ ಪೋಸ್ಟಿಂಗ್ ಮಾಡೋದು ಬಂದೀನಿ. ನನ್ನ ಹೆಸರು ಮಾಲ್ಗತ್ತಿ ಸಾಹೇಬ್ರ ಅಂತ ಬಂದಾರೆ, ಅವ್ರು ಹೇಳಿದ್ದಾರೆ SP ಅವರು, ಅವ್ರಿಗೆ ಹೋಗಿ ನೀವು ಭೇಟಿ ಆಗು. ನನ್ನ ಹೆಸರು ನನ್ನ ಬಗ್ಗೆ ನನಗೆ ಟ್ರಾನ್ಸ್ಫರ್ ಮಾಡಲಿ. ನಾನು ಮಾಡಿದ್ರೆ ಇವತ್ತು ಹೋಗ್ತೀನಿ, ಅದೇನು ತೊಂದರೆ ಇಲ್ಲ.
ನೀವು ಮಾಡಿಸಿ ಏನು ತೊಂದರೆ ನಿಮಗೆ ಹೆದರ್ತಿರಲ್ಲ, ನೀವು ಪೋಸ್ಟಿಂಗ್ ಮಾಡಿಸಲ್ಲ, ನೀವು ಹೇಳೋದು ಬೇಡ, ನನ್ನ ಹೆಸರು ಹೇಳಿ ಅವ್ನು ಕಳಿಸಿದೆ ಹೋಗಿ ಇದು ಮಾಡೋದು. ಅಟ್ ಎನಿ ಕಾಸ್ಟ್ 2-3 ದಿವಸದಲ್ಲಿ ಅದು ಖಾಲಿ ಮಾಡ್ಬೇಕಂತ ಅವ್ನು ಕೊಡಿಸ್ಲೇಬೇಕು ಅಂತ ಹೇಳಿ ಜೋರು ಮಾಡಿ ಕಳಿಸಿದೆ. ಆಮೇಲೆ ಅವನು 2 ದಿವಸ ಬಿಟ್ಟು ಒಂದು 5 ಲಕ್ಷ ತಂದು ನನ್ನ ಟೇಬಲ್ ಮೇಲೆ ಇಟ್ಟ. ಸರ್ ಇದು ತಗೊಳ್ಳಿ ಅಂತ. ನಾ ಅಂದೆ ಯಾಕೆ ಸರ್, ಇದು ಮೊನ್ನೆ ಮುದುಕ ಕೇಸ್ ಸರ್, ಮುದುಕನ ಕೇಸು ಅಂತ. ಏನು ಇದೆ, ನಾನು ಹೇಳಿದ್ದೆ ನಿಮಗೆ ದುಡ್ಡು ತಗೋ ಅಂತ ಹೇಳಿದ್ದೆ. ಯಾಕೆ ಶಿವಮಂದಿರ ನೀನು ಮರ್ಯಾದೆಯನ್ನು ತಗೊಂಡು ಹೋಗಿ ದುಡ್ಡು ಹೋಗಿ ಅವನಿಗೆ, ನೀ 2 ದಿವಸನಾಗ ಅವನಿಗೆ ಹೊಲ ಕೊಡಿಸ್ತಾ ಇದ್ರೆ ನಾನೇ ಎರಡು ಗಾಡಿ ತೊಗೊಂಬರ್ತೇನೆ, ಅಲ್ಲಿ ವ್ಯಾನ್ ತೊಗೊಂಬರ್ತೇನೆ, ತೊಗೊಂಬಂದು ನಾನೇ ಸ್ವತಃ ಕೊಡಿಸ್ತೇನೆ, ಮತ್ತು ನಿಮ್ಮಿಬ್ಬರಿಗೂ ಸಸ್ಪೆಂಡ್ ಮಾಡಿಸ್ತೇನೆ ನಾನು ಸಾಹೇಬ್ರಿಗೆ. ಹುಷಾರಾಗಿರೋನು ಏನು ತಿಳ್ಕೊಂಡೆ ನೀನು, ಸಿಟ್ಟು ಬಂತು ನನಗೆ. ಇಷ್ಟೆಲ್ಲ ಮಾಡಿ ಆ ಪಾಪ 10 ವರ್ಷದಿಂದ ಆ ಮುದುಕ ಇಲ್ಲಿ ಹುಚ್ಚರಂಗೆ ಅಡ್ಡಾಡ್ತಾನೆ, ಅವ್ಗೆಲ್ಲ ಹುಚ್ಚರು ಮಾಡಿಬಿಟ್ರು ಎಲ್ಲರೂ ಸೇರ್ಕೊಂಡು. ಅವ್ರ ರಕ್ಷಣೆ ಬಡವರಿಗೆ, ಅವನಿಗೆ ನಿರ್ಗತಿಕ, ಅವ್ನು ಯಾರೂ ಇಲ್ಲ ಹಿಂದೆ ಮುಂದೆ ಅಂದ್ರೆ ಅವ್ನಿಗೆ ರಕ್ಷಣೆ ಕೊಡೋದು ಬೇಡ, ಪೊಲೀಸರು ಏನು ಸಂಬಂಧ ಇಲ್ವಾ, ಅವ್ನು ಪವರ್ಫುಲ್ ಇರಬೇಕು, ಇದ್ರೇನೆ ಆತ ಪವರ್ಫುಲ್ ಇದ್ರೆ. ನನ್ನ ಹೆಸರು ನೋಡು, ನನಗೆ ಟ್ರಾನ್ಸ್ಫರ್ ಮಾಡಲಿ ಅವ, ಹೋಗಿ ನೀವು ಮಾಡೋಗಂತ ಅವ್ನು ಜೋರು ಮಾಡಿ ಹೇಳಿದ್ಕೊಳ್ಳೇನೆ ಅವನು 2 ದಿವಸನಾಗ ಕೊಡಿಸ್ತೀನಿ ಸರ್ ಅಂತ ಹೇಳಿ ಹೋದ್ರು. ಇಬ್ಬರು ಇನ್ಸ್ಪೆಕ್ಟರ್ ಅವನು ಇಬ್ಬರು ಕೂಡ ಬಂದಿದ್ರು, ಹೋದ್ರು, ಹೋಗಿ ಕೊಡಿಸಿದ್ದಾರೆ. ಯಾಕಂದ್ರೆ ನಾ ಹೇಳಿದ್ನಲ್ಲ ಸಸ್ಪೆಂಡ್ ಮಾಡಿಸ್ತೀನಿ ರಿಪೋರ್ಟ್ ಹಾಕಿ ಅಂತ. ಕೊಡಿಸಿದ್ರು. ಲ್ಯಾಂಡ್ ಇಲ್ಲ, ಮತ್ತೆ ಇನ್ಸ್ಪೆಕ್ಟರ್ ಬಂದ, ಸರ್ ಅದು ಈ ವರ್ಷದ್ದು ಅವನೇ ಪೀಕ್ ಮಾಡಿದ್ದಾನೆ, ಅವ್ನು ತೊಗೊಂಡ್ಬಿಡ್ತಾನೆ ಸರ್ ಅಂತ. ನಾನಂದೆ ಇಷ್ಟರೇ 10 ವರ್ಷ ಮಜಾ ಮಾಡ್ಯಾನು, ಯಾರ್ದೋ ಜಮೀನು ಆರಾಮ ತಿಂದಿಲ್ಲ, 10 ವರ್ಷ ತಿಂದಿಲ್ಲ ಮಗನ, ಕೊಡ ಮುದುಕಂತ ಅವನೇ ಬೆಳೆದ್ರೆ ಏನಾಯ್ತು, ಕೊಡ ಮುದುಕು ತಿಂದು ಎಂಜಾಯ್ ಮಾಡಲಿ, ಅವ್ನ ಜಮೀನದು ಅವ್ನು ಹಾಕಿದೆ, ಕೊಡ ಅವ್ನು ತಿನ್ಕೊಳ್ಳಿ, ಏನಾದ್ರು ನನಗೆ ಕತ್ತಿ ಹೇಳಕ್ ಬಂದ್ಯಾ, ಜೋರು ಮಾಡ್ಕೊಳ್ಳಿ, ಹೋದ ಆಯ್ತು ಸರ್ ಕೊಡಿಸ್ತೀನಿ ಅಂತ ಹೇಳೋದು. ಅವತ್ತೇ ಕೊಡಿಸ್ದೆ. ಒಂದು 8 ದಿವಸ ಆದ್ಮೇಲೆ ಮತ್ತೆ ಮುದಕ್ಕೆ ಬಂದ ನನ್ನ ಆಫೀಸಿಗೆ. ಭಾಳ ನಗ್ತಾ ಖುಷಿಯಿಂದ ಬಂದು ಸರ್ ಬುದ್ಧಿ, ನನಗೆ ಇದು ಭಾಳ ಸಂತೋಷ ಆಗಿದೆ, ಇದು ನೀವು ತಗೋಬೇಕು ಅಂದ. ಏನಪ್ಪ ಮತ್ತೆ ಯಾಕೆ ಬಂದಿ ಅಂದೆ ನಾನು. ನಿನ್ನ ಸಿಕ್ತಿಲ್ಲ, ನನ್ನ ಭೂಮಿ ಕೊಟ್ಟಿರಲಿಲ್ಲ ಅಂದ. ಕೊಟ್ಟಿದ್ದಾರೆ ಬಾಮಿ, ಎಲ್ಲ ಬಂದಿದೆ ನನ್ನ ಭೂಮಿ, ನಾನು ಅಲ್ಲೇ ಇದ್ದೀನಿ, ಈಗ ಏನು ತೊಂದರೆ ಇಲ್ಲ, ನಾನು ಅಲ್ಲೇ ಇದ್ದೀನಿ, ಕೊಟ್ಟಿದ್ದಾರೆ, ನೀವು ಇದನ್ನು ತಗೊಳ್ಳೇಬೇಕು ಅಂತ. ಏನಪ್ಪ ಅದು ಅಂತ. ಇಲ್ಲ, ನೀವು ನನಗೆ ಭಾಳ ಸಂತೋಷ ಆಗಿದೆ, ನನ್ನ ಕೆಲಸ ಮಾಡಿರಿ, ನೀವು ತಗೊಳ್ಳಿ ಇದನ್ನಂತ. ಆ ತೆಗೆದು ನೋಡಿದ್ರೆ ಬರ್ದಾರೆ 50 ರೂಪಾಯಿ ಆಯ್ತು ಒಳಗೆ ಪಾಕೆಟ್ನಲ್ಲಿ. ನನಗೆ ಆ್ಯಕ್ಚುಲಿ ಕಣ್ಣಾನ ನೀರು ಬಂತದ್ದು. ಏನು 50 ರೂಪಾಯಿ ತಂದು ಏನು ಮಾಡ್ಬೇಕು? ಇಲ್ಲ ಸ್ವಾಮಿ, ನಂದು ಯೋಗ್ಯತೆ ಅಷ್ಟೇ ಇದೆ, ನಾನು ತಂದಿದ್ದೇನೆ. ನನಗೆ ಸ್ವಲ್ಪ ಕಳ್ಳ ಚುರುಕಂದಂಗೆ ಆಯ್ತು. ಆನಂತರ ನಾನು ಬಾಯಿಲ್ ಅಂತ ಕರೆದು ಕೂಡಿಸಿ ನಮ್ಮ PA ಹೇಳಿ 2 ಇಡ್ಲಿ ತರಿಸಿ, ನಾನು ಅವನು ಇಡ್ಲಿ ಚಹಾ ತಿಂದು ಕಳಿಸ್ಕೊಟ್ಟಿವಿ ಆ ಮುದುಕನಿಗೆ. ನೋಡಿ, ಆ 50 ರೂಪಾಯಿ ಕೊಟ್ಟಿದ್ದಕ್ಕೆ ಎಷ್ಟು ಸಂತೋಷ ಆಯ್ತು ನನಗೆ. ಅವನ ಮುಖದಲ್ಲಿ ಫೇಸು, ಅವನ ಇದು ಸಂತೋಷ, ಅದು ನೋಡಿ. ಅದೇ 50 ಲಕ್ಷ ಕೊಟ್ಟರೆ ಆ ಫೀಲಿಂಗು, ಇದು ಬರ್ತದ ಆಫೀಸರ್ಗೆ? ಸಾಧ್ಯನ ಎಂಜಾಯ್ಮೆಂಟ್ ಸಾಧ್ಯನೇ ಇಲ್ಲ. ನಾವು ಬರೇ BMW ಗಾಡಿ, ದೊಡ್ಡ ದೊಡ್ಡ ಬಂಗ್ಲೆ ನೋಡಿ ನಾವು ಸಂತೋಷ ಪಡೋದಲ್ಲ. ಇಂಥ ಸಾಮಾನ್ಯ ಕೊನೆಯ ಜನರಿಗೆ, ನಿರ್ಗತಿಕರಿಗೆ ಅಂತವ್ರಿಗೆ ಸಹಾಯ ಮಾಡಿದ್ರೆ, ನೋಡಿ ಒಬ್ಬ ಚೈನ್ ಸ್ನ್ಯಾಚಿಂಗು, ತಾಳಿ ಹಾರ್ಕೊಂಡು ಹೋಗಿರ್ತಾರೆ. ಹೆಣ್ಮಕ್ಳಿಗೆ ತಾಳಿ ಅಂದ್ರೆ ಬೇಗ ಸೆಂಟಿಮೆಂಟ್. ತಾಳಿ ಕಟ್ಟಿದ ಗಂಡ, ಮದುವೆಗೆ ಮಗಿದ ಗಂಡ, ತಾಳಿ ವಾಪಸ್ ನಾವು ಕೊಡುವಾಗ ಆ ಹೆಣ್ಮಕ್ಳ ಮೇಲಿಂದ ಮುಖದ ಮೇಲೆ ಖುಷಿ ನೋಡ್ಬೇಕು. ಆ ಖುಷಿ ಯಾರಿಗೆ ಸಿಗ್ತದೆ? ಅಂತ ಒಳ್ಳೆ ಕೆಲಸ ಮಾಡಿದ್ರೆ, ಮಾನವೀಯತೆಯಿಂದ ಕೆಲಸ ಮಾಡಿದ್ರೆ ಆ ಸಂತೋಷನೇ ಬೇರೆ, ಆ ಎಂಜಾಯ್ಮೆಂಟೇ ಬೇರೆ. ಸೊ ಇದನ್ನ ಈ ಎಕ್ಸಾಂಪಲ್ಸ್ ಅದ ನಾನು ಟ್ರೈನಿಂಗ್ ಹೇಳೋನು, ಹೀಗೆ ಮಾಡ್ರಿ ಅಂತ. ಸೊ ಒಟ್ಟಾರೆಯಾಗಿ ಅಲ್ಲ ಸರ್, ಈ ರೀತಿ ಲಂಚ ಕೊಟ್ಟು ಪೊಲೀಸ್ ಅಧಿಕಾರಿಗಳು ಬಂದ್ರೆ ಅಲ್ಲಿ ಡ್ಯೂಟಿ ಅಲ್ಲ ಸರ್, ಕ್ರೈಮ್ಗಳ ತನಿಖೆ ಹೇಗೆ ಮಾಡ್ತಾರೆ ಸರ್? ಏನಿಲ್ಲ ಬ್ರದರ್, ತನಿಖೆ ಯಾವುದು, ಯಾವ ಪ್ರೊಫೆಷನಲ್ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಯಾವ ಪ್ರೊಫೆಷನಲ್ ಇದನ್ನೇ ಇಲ್ಲ, ವೃತ್ತಿ ಜೀವನದ ಕಾಳಜಿನೇ ಇಲ್ಲ ಯಾರಿಗೂ. ಪೊಲೀಸ್ ಬೇಸಿಕ್ ಏನಿದೆ, ನಾವು ಜನರ ಆಸ್ತಿ ಪಾಸ್ತಿ ಕಾಪಾಡಬೇಕು, ಅವ್ರಿಗೆ ರಕ್ಷಣೆ ಕೊಡಬೇಕು, ಅವ್ರಿಗೆ ಯಾವುದೇ ತೊಂದರೆ, ಸಮಾಜದಲ್ಲಿ ಶಾಂತಿ ನೆಲೆಸುವ ಹಾಗೆ ನಾವು ಕಾಪಾಡಬೇಕು. ಇದು ಪೊಲೀಸರ ಮುಖ್ಯ ಕರ್ತವ್ಯ. ನಾವು ಇದನ್ನ ಬಿಟ್ಬಿಟ್ವಿ. ಬರೇ ಅವ ಯಾವ ಪೋಸ್ಟಿಂಗ್ ಮಾಡ್ತಾನೆ, MLA ಮಂತ್ರಿ, ಅವನಿಂದನೇ ಅಡ್ಡಾಡೋದು, ಅವನಿಂದನೇ ಮಸ್ಕ ಹೊಡಿಯೋದು, ಅವನಿಂದನೇ ಬಕೆಟ್ ಹಿಡಿಯೋದು, ಚಮಚಾಗಿರಿ ಮಾಡೋದು, ಇದೇ ನಡೆದ್ಬಿಟ್ಟಿದೆ. ಎಲ್ಲಿ ಹೋಗಕ್ಕೆ ನೀವು ಪೊಲೀಸ್ ಸ್ಟೇಷನ್ ಹೋರಿ, ಒಂದು FIR ಮಾಡಕ್ಕೆ ಹೋರಿ, ಸಾಹೇಬ್ರು ಅವ್ರಿಗೆ ಹೋಗ್ಯಾರ, ಸಾಹೇಬ್ರು ಮೀಟಿಂಗ್ದಾಗಿದ್ದಾರೆ, ಅಲ್ಲಿದ್ದಾರೆ, FIR ಮಾಡೋದಿಲ್ಲ. 2-3 ದಿವಸ ಕಾಡಿಸ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ನೇರವಾಗಿ FIR ಆಗೋದೇ ಇಲ್ಲ. ಬರಲಿ ಎಷ್ಟು ಸರ್ಕ್ಯುಲರ್ ಬರಲಿ, ಎಷ್ಟೇ ಹೇಳಲಿ, ಅವು ಎಲ್ಲ ಇನ್ಎಫೆಕ್ಟಿವ್. ಅದು ಸುಮ್ಮನೆ ಹಂಗೆ ಇವರು ಪೇಪರ್ದ ದೊಡ್ಡ ಸ್ಟೇಟ್ಮೆಂಟ್ ಬರೋದು, ಒಬ್ಬರಿಬ್ಬರು ಸಸ್ಪೆಂಡ್ ಮಾಡ್ತಾರೆ, ಅದೇನು ಎಫೆಕ್ಟ್ ಆಗೋದಿಲ್ಲ. ಟೈಮ್ ಬೀಯಿಂಗ್ 1 ವಾರ ಜೋರು ತಲೆಗೆ ಇರ್ತದೆ ಎಲ್ಲರಿಗೂ. ಆಮೇಲೆ ಮತ್ತೆ ಆಸ್ ಇಟ್ ಈಸ್ ರುಟೀನ್ ಸ್ಟಾರ್ಟ್ ಆಗಿಬಿಡ್ತದೆ, ಹೊರಗೆ ಬಂದ್ಬಿಡ್ತಾರೆ. ಅಂದ್ರೆ ಕೋರ್ಟಲ್ಲಿ ಯಾವ ಕೇಸ್ಗಳು ನಿಲ್ಲೋದಿಲ್ಲ, ಮರ್ಡರ್ ಕೇಸ್ಗಳು ನೋಡೋದೇ ಇಲ್ಲ ಯಾರು. ಯಾವ ಸೀನಿಯರ್ ಆಫೀಸರ್ಸು ತನಿಖೆ ಎಲ್ಲಿ ಬಂತು, ಏನು ಆಯ್ತು, ಇದ್ರಾಗ ಏನು ಮಾಡಿಯ, ಯಾಕೆ ಬಿಟ್ಟಿಯಾ, ಯಾಕೆ ಈ ಸೆಕ್ಷನ್ ಡ್ರಾಪ್ ಮಾಡಿಯಾ, ಯಾಕೆ ಈ ಸೆಕ್ಷನ್ ಹಚ್ಚಿಯಾ, ಅದು ಯಾರು ಕೇಳೋದೇ ಇಲ್ಲ. ಈಗ FIR ಮಾಡುವಾಗ 8 ಮಂದಿ ಆರೋಪಿ ಇರ್ತಾರೆ. ಆರೋಪಿ ಇದ್ದಾಗ ಮುಂದೆ ಡ್ರಾಪ್ ಮಾಡಕ್ಕೆ ಒಂದು 4-5 ಮಂದಿಗೆ ಡ್ರಾಪ್ ಮಾಡಿಬಿಡ್ತಾರೆ. ಆ ರೀಸನ್ ಗೊತ್ತಿದೆ ನಿಮಗೂ, ಯಾಕೆ ಡ್ರಾಪ್ ಮಾಡ್ತಾರೆ ಅನ್ನೋದು. ಸೊ ಡ್ರಾಪ್ ಮಾಡಿದ್ದು ಯಾರು ಕೇಳೋದೇ ಇಲ್ಲ. ಚಾರ್ಜ್ ಶೀಟ್ ಆಗಿದೆ, ಆಯ್ತು ಮುಗೀತು, ಕ್ಲೋಸ್ ಕೇಸ್. CC ನಂಬರ್ ಬಿದ್ದಿದ, ಮುಗೀತು, ಕ್ಲೋಸ್. ಯಾರು ನೋಡೋದೇ ಇಲ್ಲ. ಹೋಗಿ ACP ಇದ್ದವನು, DCP ಇದ್ದವನು ಹೋಗಿ ನೋಡ್ಬೇಕು ಅವನ್ನೆಲ್ಲ ಪ್ರತಿಯೊಂದು ಕೇಸ್ಗಳು. ಆ ಬೇಸಿಕ್ ಪ್ರಿನ್ಸಿಪಲ್ ಏನದು ನಮ್ಮ ಪೊಲೀಸಿಂಗ್ ಏನಿದೆ, ಅದು ಹೋಗೇ ಬಿಟ್ಟದೆ. ಯಾರು ಶ್ರೀಮಂತರು ಇರ್ತಾರೆ, ಯಾರು ಇರ್ತಾರೆ, ಯಾರು ಫೋನ್ ಬರ್ತದೆ, ಅಂಥ ಕೇಸ್ಗಳು ಮಾತ್ರ ಅಟೆಂಡ್ ಆಗೋದು. ಯಾವ್ದು ಹೈ ಪ್ರೊಫೈಲು, ಯಾವ್ದು TV ತೋರಿಸ್ತೀರಿ, ಅಂಥ ಕೇಸ್ಗಳು ಮಾತ್ರ ಅಟೆಂಡ್ ಆಗೋದು.
ಉದ್ದೆಲ್ಲ ಕೇಸ್ ಯಾವನು ಕೇಳೋದೇ ಇಲ್ಲ, ಯಾವನು ಹೇಳೋದಿಲ್ಲ, ಯಾವ ಅಟೆಂಡ್ ಮಾಡೋದಿಲ್ಲ. ಯಾವ್ದ್ಯಾವ್ದೋ ಸಾಕ್ಷಿಗಳನ್ನು ಹಾಕುದು, ಆ ಸಾಕ್ಷಿಗಳು ಕೊನೆ ಕೋರ್ಟಲ್ಲಿ ಬರುದಿಲ್ಲ, ಕೇಸ್ ಇಲ್ಲೇ ಇವರೇ ಚಾರ್ಜ್ ಶೀಟ್ ನೋಡಿದ ಕೂಡಲೇ ಹೇಳ್ಬಿಡ್ತಾರೆ ಇದು ಕೇಸ್ ನಿಲ್ಲುವುದಿಲ್ಲ ಅಂತ ಹೇಳಿ. ಎಲ್ಲ ಅವ್ರ ಪರವಾಗಿ ಸಾಕ್ಷಿ ಹಾಕಿದ್ರೆ ಇನ್ನು ಯಾವ ಹೇಳ್ತಾನೆ ಸಾಕ್ಷಿ? ಈಗ ಆರೋಪಿ ಪರವಾಗಿ ಸಾಕ್ಷಿಗಳನ್ನ ನಾವು ಸ್ಟೇಟ್ಮೆಂಟ್ ಮಾಡ್ಕೊಂಡ್ರೆ ಅದು ಹೇಳೋರು ಯಾರು ಇರ್ತಾರೆ? ಸೊ ಹೀಗಾಗಿ ಆಟೋಮೆಟಿಕ್ ಕೇಸ್ ಬಿಡುಗಡೆ ಆಗಿಬಿಡ್ತದೆ, ಪೋಸ್ಟಲ್ ಆಗಿಬಿಡ್ತಾರೆ. ಒಂದು ಮರ್ಡರ್ ಕೇಸ್ ಆಗ್ತದೆ, ಮರ್ಡರ್ ಕೇಸ್ ಆದಾಗ ಒಂದು ಮರ್ಡರ್ ಆದಾಗ ನಾವು ಹೋಗ್ತೀವಿ ಸ್ಪಾಟಿಗೆ, 1,000 ಜನ ಇರ್ತಾರೆ, ಬಜಾರ್ದಲ್ಲಿ ಮರ್ಡರ್ ಆಗಿರ್ತಾರೆ, 1,000 ಜನ ನೋಡ್ಕೊಂಡು ನಿಂತಿರ್ತಾರೆ. ಯಾರೊಬ್ರು ಬರ್ರಪ್ಪ ಇಬ್ರು ಪಂಚನ ಮಾಡ್ತೀವಿ ಬರ್ರಿ ಅಂದ್ರೆ ಯಾರು ಬರ್ತಾರೆ? ಎಲ್ಲರೂ ಓಡೋಗ್ಬಿಡ್ತಾರೆ ಸಹಿ ಮಾಡೋದು, ಯಾರೂ ಬರೋದಿಲ್ಲ. ಅದಕ್ಕೂ ಕಾರಣ ಇದೆ, ಯಾವ ಪೊಲೀಸರು ಬಂದ್ರು ಪಂಚನ ಮಾಡಿದ್ರು ಯಾವನೋ ಸ್ವಾಮಿ ಮಾಡೋದಾನೆ, ಯಾವನೋ ಮರ್ಡರ್ ಆಗೈತಿ, ನಾವ್ಯಾಕೆ ಸಾಯ್ಬೇಕ್ರಿ? ನಾಳೆ ಕೋರ್ಟ್ನಾಗ ಅವನು ಆ ಮರ್ಡರ್ ಮಾಡಿದ ರೌಡಿಗಳು ಗಿಡಿಗಳು ಇದ್ರೆ ಅವರು ಧಮಕಿ ಹಾಕ್ತಾರೆ ಇವ್ರಿಗೆ, ಮಗ ನನ್ನ ಇವ್ರದ್ದು ಸಾಕ್ಷಿ ಹೇಳ್ತೀಯ ಅಂತ, ಅವ್ನಿಗೆ ನಾಳೆ ಅವ್ಗೂ ತ್ರಾಸು. ಅದು ಜನಸಾಮಾನ್ಯರಿಗೆ ಅವ್ರದ್ದು ತೊಂದರೆ ಇದೆ. ಸೊ ಇಷ್ಟೆಲ್ಲ ತನಿಖೆಯಲ್ಲಿ ಸಹ ತೊಂದರೆಗಳಿದೆ. ನಾವು ಅವ್ರ ಜೊತೆಗೆ ಶಾಮೀಲಾಗಿರೋದ್ರಿಂದ ಆ ಕೇಸುಗಳು ನಿಲ್ಲೋದಿಲ್ಲ. ಹೇಗಾಯ್ತು ಸರ್ ಈಗ ಕೇಸಿನ ರಿಸಲ್ಟ್, ಕೋರ್ಟಿನ ರಿಸಲ್ಟ್ ಏನ್ ಬರ್ತಾ ಇದೆ ಸರ್? ಈಗ ಮರ್ಡರ್ ಕೇಸು ಆದಾಗೆ ಸರ್ಕಾರಿ ಪ್ರಾಸಿಕ್ಯೂಟರ್ ಅಂತಿದ್ರು, ಅವ್ರು 2 ದಿವಸ ಮುಂಚೆನೆ ಕರೆಸೋರು ನಮಗೆ ಧಾರವಾಡಕ್ಕೆ. 2 ದಿವಸ ಮುಂಚೆನೆ ಕರೆಸಿ ಪ್ರಿಪರೇಷನ್ ಮಾಡೋರು. ನಾವು ತನಿಖೆ ಏನ್ ಮಾಡೀವಿ ಅಂತ ನಾವೆಲ್ಲ ಓದಿ ಹೇಳ್ಬೇಕು ಅವ್ರಿಗೆ. ನಾವೆಲ್ಲ ವಿಟ್ನೆಸ್ಗಳನ್ನ ಕರ್ಕೊಂಡು ಹೋಗ್ಬೇಕು ಅವ್ರ ಹತ್ರ. ಅದೆಲ್ಲ ರಿವಿಷನ್ ಮಾಡೋರು, ಮಾಡಿ ಅವ್ರಿಗೆ ಮೈಂಡ್ ರಿಫ್ರೆಶ್ ಮಾಡೋರು. ಯಾಕಂದ್ರೆ 2-3 ವರ್ಷ ಆಗಿರ್ತದೆ, ಎಲ್ಲ ಮರ್ತು ಬಿಟ್ಟಿರ್ತಾರೆ. ಸೊ ಅದನ್ನ ಫ್ರೆಶ್ ಮಾಡಿ ಓದಿ ನೋಡು, ನಾಳೆ ಹಿಂಗೆ ಕೋರ್ಟ್ನಾಗ ಹಿಂಗೆ ಬರ್ತೈತಿ, ಹಿಂಗೆ ಹೇಳ್ಬೇಕು ಅಂತ ನಾವೆಲ್ಲ ಅವ್ರಿಗೆ PP ಎದುರಿಗೆ ಎಲ್ಲ ಅವ್ರಿಗೆ ಮೈಂಡ್ ರಿಫ್ರೆಶ್ ಮಾಡೋದು. ಸೊ ಇಷ್ಟೆಲ್ಲ ಮಾಡಿ ನಾವು ಕೋರ್ಟಿಗೆ ಹೋಗಿದ್ವಿ. ಈಗ ಯಾರು ಹೋಗ್ತಾರೆ? ಯಾರು ಹೋಗೋದಿಲ್ಲ, ರಿಫ್ರೆಶ್ ಮಾಡೋದಿಲ್ಲ. ನಾವೇ ಸಾಕ್ಷಿ ಹೇಳಕ್ ಹೋದಾಗ ಕೇಸ್ ಫೈಲ್ ಕೊಡ್ರಿ ಅಂದ್ರೆ ಕೇಸ್ ಫೈಲ್ ಇಲ್ಲ ಸರ್, ಏನ್ ಹೇಳ್ಬೇಕಂತ ಏನ್ ಹೇಳ್ಬೇಕು ಗೊತ್ತಾಗೋದಿಲ್ಲ. ಅಲ್ಲಿ ಪ್ರಾಸಿಕ್ಯೂಟರ್ ಹತ್ರ ಮತ್ತೆ ಅವನದೇ ಒಂದು ಸ್ಲಿಪ್ ಇಸ್ಕೊಂಡು ಅದನ್ನ ನೋಟ್ ಮಾಡ್ಕೊಂಡು ನಾವು ಅಲ್ಲಿ ಹೇಳಿ ಬರ್ಬೇಕು ಸಾಕ್ಷಿ. ಈ ಪರಿಸ್ಥಿತಿ ಇರುವಾಗ ಏನಾಗ್ಬಿಡ್ತದೆ, ಸಿಟಿಯಲ್ಲಿ 6 ತಿಂಗಳ 1 ವರ್ಷ ಇರ್ತಾರೆ, ಹೋಗ್ಬಿಡ್ತಾನೆ, ಮತ್ತೊಬ್ಬ IO ಬರ್ತಾನೆ, ಅವ್ನಿಗೇನು ಗೊತ್ತಿರೋದಿಲ್ಲ, ಮಾಡಿದ IO ಎಲ್ಲೋ ಬೇರೆ ಕಡೆ ಹೋಗಿರ್ತಾನೆ, ಮುಗಿದೋತ್ತು ಕೇಸು. ಏನು ಹೀಗಾಗಿ ಫಾಲೋ ಅಪ್ ಮಾಡೋರು ಇರಲಿಲ್ಲ. ನಾವು ಒಂದು ಸ್ಟೇಷನ್ದಲ್ಲಿ 3-4 ವರ್ಷ ಇರ್ತಿದ್ವಿ. ಸೊ ಎಲ್ಲ ಅದನ್ನ ನಾವು ಪಕ್ಕಾ ಫಾಲೋ ಅಪ್ ಮಾಡ್ತಿದ್ವಿ.